ಎಲ್ಲಾ ವೀಕ್ಷಕರು ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಇವತ್ತು ಹಸಿನ್ ಫಾರಂ ಬಂದಿದೀವಿ. ಹಸಿನ್ ಫಾರಂ ಅಲ್ಲಿ ಯಾವ ತರ ಸಾಕ್ಬೋದು, ನೀವು ಯಾವ ತರ ಸಾಕಿ ಹೈನುಗಾರಿಕೆ ಯಾವ ತರ ಉಪಯುಕ್ತ ಮಾಡ್ಬೋದು, ನೀವು ಯಾವ ತರ ಮಾಡಿದ್ರೆ ಸಕ್ಸಸ್ ಆಯ್ತೀರಾ ಅದನ್ನ ಈ ರೈತರು ನಿಮ್ಗೆ ಹೇಳ್ಕೊಡ್ತಾರೆ. ಆಮೇಲೆ ಇವ್ರೂರು ಅಡ್ರೆಸ್ ಇವ್ರ ಫೋನ್ ನಂಬರ್ ಎಲ್ಲ ಹೇಳ್ತಾರೆ. ಕೇಳಿಸ್ಕೊಂಡು ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬೇಕಾದ್ರೆ ಇವರಿಂದ ಉಪಯೋಗ ಪಡ್ಕೋಬಹುದು ನೀವು. ಸರ್ ನಿಮ್ ಊರ್ ಯಾವ್ದು ಏನು ಎಲ್ಲ ಪರಿಚಯ ಮಾಡ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ನಮ್ಮೂರು ಸುಂಡಳ್ಳಿ, ಶ್ರವಣಬೆಳಗೊಳ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ಆಮೇಲೆ ನೀವು ಎಷ್ಟು ಹಸ ಸಾಕಿದ್ರ, ಯಾವ ತರ ಸಾಕಿದ್ರ ನಮ್ ರೈತರಿಗೆ ಅದನ್ನ ಪರಿಚಯ ಮಾಡ್ಕೊಡಿ ಸರ್. ಸರ್ ನಮ್ದು ಮುಂಚೆ 5 ವರ್ಷ ಇತ್ತು. ಆ 5 ವರ್ಷದಿಂದ ಅದೇ ಕರುಗಳಿಂದವ ಒಂದು 10 ಮಾಡ್ಕೊಂಡು ಅದರಿಂದ ಡೆವಲಪ್ ಆಗಿ ಈಗ ಒಂದು 21 ಹಸುಗಳಿದೆ. ಇದರಿಂದ ಒಳ್ಳೆ ಆದಾಯ ಇದೆ, ಅದ್ರಲ್ಲಿ ಮೋಸ ಏನಿಲ್ಲ. ನಮ್ದು ಒಂದು 12ರಿಂದ 13 ಎಕರೆ ಜಮೀನ್ ಐತೆ. ಅದ್ರಲ್ಲಿ 6 ತಿಂಗಳು ಮೇವು ನಮ್ಗೆ ಆಗುತ್ತೆ, ಇನ್ನ 6 ತಿಂಗಳು ಮೇವು ಹೊರಗಡೆ ತಗೊಂಡ್ಬರ್ತೀವಿ. ಇದರಿಂದ ಆದಷ್ಟು ಉಪಯೋಗ ಐತೆ. ಸರ್ ಈಗ ನೀವು 21 ಹಸು ಐತೆ ಅದ್ರಲ್ಲಿ ಎಷ್ಟು ಹಾಲು ಕರೀತೀರಾ? ಈಗ ಇದರಲ್ಲಿ 13 ಹಸ ಹಾಲು ಬರ್ತೈತೆ. ಒಂದು 8 ಹಸ 4 ಕರುಗಳೈತೆ, 4 ಹಸು ಹಾಲು ನಿಲ್ಸಿರೋದೈತೆ. ಈ ಪ್ರತಿದಿನ 100 ಚಿಲ್ಲರೆ ಹಾಲು ಬರುತ್ತೆ. ಬೆಳಗ್ಗೆ ಸಂಜೆಯಿಂದ 200 ಲೀಟರ್ ಹಾಲು ಬರ್ತೈತೆ. 200 ಲೀಟರ್ ಹಾಲಿಗೆ ನೀವು ಗೌರ್ಮೆಂಟ್ ಡೈರಿಗೆ ಹಾಕ್ತಿರೋ ಇಲ್ಲ ಯಾವ ಡೈರಿಗೆ ಹಾಕ್ತಿರೋ? ಇಲ್ಲ ಸರ್, ಗೌರ್ಮೆಂಟ್ ಡೈರಿಗೆ ನಾವು ಹಾಕ್ತಾ ಇರೋದು. ನಿಮ್ಗೆ ಹಾಲ್ ರೈಟ್ ಎಷ್ಟು ಕೊಡ್ತಾರೆ ಗೌರ್ಮೆಂಟ್ ಡೈರಿಲಿ? ಈಗ ಫ್ಯಾಟ್ ಮುಖಾಂತರ ಕೊಡ್ತಾ ಇದಾರೆ. 31 ರೂಪಾಯಿ 30 ಪೈಸೆ ಕೊಡ್ತಾ ಇದಾರೆ. ನಮ್ದು ಫ್ಯಾಟ್ ಚೆನ್ನಾಗ್ ಬರ್ತೈತೆ. 4, 3, 4, 4, 5 ಈ ತರ ಬರ್ತೈತೆ. ಅದ್ರಿಂದ ಇನ್ನು 2 ರೂಪಾಯಿ ಜಾಸ್ತಿ ಬರ್ತೈತೆ. ಸಹಾಯಧನ 5 ರೂಪಾಯಿ ಬರ್ತೈತೆ. ಅದು ತಿಂಗಳಿಗೊಂದ 30,000 ರೂಪಾಯಿ ಹತ್ರ ಸಹಾಯಧನ ಬರುತ್ತೆ. ನಿಮ್ಗೆ ಈಗ ಮಾಡ್ತಾ ಇದೀರಲ್ವಾ 21 ಹಸುಗಳವಲ್ಲ, ಎಷ್ಟು ಮೇವು ಬೇಕಾಗುತ್ತೆ ಒಂದ್ ದಿವಸಕ್ಕೆ? ಸರ್ ಡೈಲಿ ಒಂದ್ ಹಸುಗೆ ಒಂದ್ ಟೈಮ್ಗೆ 20 ಕೆಜಿ ಮೇವು ಬೇಕು. 17ರಿಂದ 18 ಕೆಜಿ ಅವರೇಜ್ ಮೇವು ಒಂದ್ ಹಸಿ ಬೇಕು. ಬೆಳಗ್ಗೆ ಮತ್ತೆ ಸಂಜೆ ಒಂದ್ 18 ಕೆಜಿ. ಡೈಲಿ 35 ಕೆಜಿ ಮೇವಾದ್ರೆ ಸಾಕು ಸರ್. ಒಂದ್ ಹಸಿಗೆ ಒಂದ್ 35 ಕೆಜಿ ಮೇವು ಬೇಕು. ಆಮೇಲೆ ನೀವು ಈಗ ಹಸುಗಳಿಗೆ ಪ್ರತಿಯೊಂದು ನೀವೀಗ 35 ಕೆಜಿ ಮೇವ್ ಬೇಕು ಅಂತ ಹೇಳಿದ್ರಲ್ಲ, ಅದ್ರ ತಕ್ಕನಾಗ ಏನೇನ್ ತಿಂಡಿ ಕೊಡ್ತೀರಿ ಅವಕ್ಕೆ? ಸರ್ ನಾವು ಡೈರಿ KMF ಫೀಡ್ಸ್ ಅದನ್ನ ಕೊಡ್ತಾ ಇದೀವಿ. ಕಡ್ಲೆ ಹಿಂಡಿ ಕೊಡ್ತೀವಿ, ರವೆ ಬೂಸ ಕೊಡ್ತೀವಿ, ಮತ್ತೆ ಇದು ಬಿಯರ್ ವೇಸ್ಟ್ ಕೊಡ್ತೀವಿ. ಬಿಯರ್ ವೇಸ್ಟ್ ಕೆಲವ್ರು ಹಾಕ್ಬಾರ್ದು ಅಂತಲ್ಲ, ಯಾಕೆ? ಅದೇನೋ ಗೊತ್ತಿಲ್ಲ ಸರ್, ನಮ್ಗೇನು ಆತರ ಏನು ಅನಾನುಕೂಲ ಏನಾಗಿಲ್ಲ. ಅಲ್ಲೇ 2 ವರ್ಷದಿಂದಲೂ ಉಪಯೋಗಿಸ್ತಾ ಇದೀವಿ. ಚೆನ್ನಾಗಿ ಹಾಲು ಬರುತ್ತೆ, ಇಳುವರಿ. ಹಾಲು ಚೆನ್ನಾಗಿ ಬರುತ್ತೆ. ಹಸುಗಳಿಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಇಷ್ಟು ದಿವಸಗಳು ನಮ್ಮ ಹಸುಗಳಿಗೆ ಏನು ಪ್ರಾಬ್ಲಮ್ ಏನಾಗಿಲ್ಲ. ಅದರಿಂದ ಏನೇನು ಉಪಯೋಗ ಬಿಯರ್ ವೇಸ್ಟ್ ಹಾಕೋದ್ರಿಂದ ನಿಮ್ಗೆ? ಸರ್ ಈಗ 10 ಲೀಟರ್ ಬರೋ ಹಸು ಹಾಲು ಟೈಮ್ಗೆ 2 ಲೀಟರ್ ಹಾಲು ಜಂಪ್ ಆಗುತ್ತೆ. ಆಮೇಲೆ ಹಸುಗಳು ಚೆನ್ನಾಗಿರುತ್ತೆ, ಅಂತ ಏನ್ ವೀಕ್ ಏನ್ ಆಗಲ್ಲ. ಇವೆಲ್ಲ ನೋಡಿ ಇದು ಒಂದೇ ತರ ಇದಾವೆ. ಹಸುಗಳು ಚೆನ್ನಾಗಿ ಡೆವಲಪ್ ಆಗಿದೆ. ಆಮೇಲೆ ನಿಮ್ಗೆ ತಿಂಗಳಿಗೆ ಈಗ ಇವ್ರೆಲ್ಲರಿಂದ ನಿಮ್ಗೆ ಈಗ ಎಷ್ಟು ಆದಾಯ ಬರುತ್ತೆ? ಸರ್ ಡೈಲಿ ಅವರೇಜ್ 200 ಲೀಟರ್ ಹಾಲು ಹೋದ್ರೆ 1 ಲಕ್ಷ ರೂಪಾಯಿ ಖರ್ಚು ಹೋದ್ರೆ 1 ಲಕ್ಷ ರೂಪಾಯಿ ಉಳಿಯುತ್ತೆ. ಆಮೇಲೆ ನಿಮ್ಗೆ ಇಲ್ಲಿ ಏನ್ ಕೆಲಸ ಮಾಡ್ತಿದ್ರಿ, ಹಸುಗೆ ಉದ್ದೇಶ ಪೂರ್ವಕ ಹಸುನೇ ಮಾಡಿ ಹಸುನೇ ಸಾಕ್ತಾ ಇದ್ರಲ್ಲ, ಏನಕ್ಕೆ? ಇಲ್ಲ, ಇದ್ರ ಮೇಲೆ ನಮ್ಗೆ ತುಂಬಾ ಆಸಕ್ತಿ ಇತ್ತು. ಅದರಿಂದಲೇ ಇದನ್ನೇ ನಾವು ಹೈನುಗಾರಿಕೆಯಲ್ಲೇ ಆಯ್ಕೆ ಮಾಡ್ಕೊಂಡಿದ್ವಿ. ಎಷ್ಟು ವರ್ಷದಿಂದ ಸಾಕ್ತಿದ್ರ ಹಸುಗಳನ್ನ? ಸರ್ ನಮ್ದು ಮುಂಚೆ 5 ಹಸು ಇತ್ತು. ಈಗ ಎಷ್ಟು ವರ್ಷದಿಂದ ಸಾಕ್ತಾ ಇದ್ರ? 10 ವರ್ಷದಿಂದ ಸಾಕ್ತಾ ಇದೀವಿ. ಈಗ 10 ವರ್ಷದಿಂದ ಆಚೆ 5 ಹಸು ಇತ್ತು. ಈಗ ಟೋಟಲ್ 21 ಹಸು ಇದೆ. 21 ಹಸು ಇದೆ. ಆಮೇಲೆ ನೀವು ಈಗ ಅಲ್ಲೆಲ್ಲ ಸೈಲೇಜ್ ಮಾಡಿದ್ರಲ್ಲ, ಆ ಸೈಲೇಜ್ ಯಾವ ರೀತಿ ಉಪಯೋಗಿಸ್ತೀರಾ? ಸರ್ ಈಗ ಅದನ್ನ ಶೈಲೇಜ್ ಮಾಡಿದ್ರೆ ಏನ್ ಉಪಯೋಗ ಅಂತ ಅಂದ್ರೆ, ಕಾಲಕ್ರಮ ಯಾವಾಗ್ಲೂ ಒಂದೇ ಸಮ ಮೇವು ಸಿಗ್ತಾ ಇರಲ್ಲ. ಆಗೇನ್ ಮಾಡ್ತೀವಿ, ನಮ್ಮ ಸ್ವಂತ ಬೆಳೆ ಬೆಳ್ಕೊಂಡಿರ್ತೀವಲ್ಲ ಮೇವು, ಅದನ್ನೆಲ್ಲ ಸ್ಟಾಕ್ ಮಾಡಿ ಶೇಲೇಜ್ ಮಾಡ್ಕೊಂಡಿರ್ತೀವಿ. ಈ ಮಳೆಗಾಲ ಟೈಮಲ್ಲೆಲ್ಲ ಮೇವಿಗೆಲ್ಲ ಅಭಾವ ಇರ್ತದಲ್ಲ, ಆಗ ಮೇವು ತೆಗೆದು ಉಪಯೋಗಿಸ್ಬೋದು. ಶೇಲೇಜ್ ಅಲ್ಲಿ ಉತ್ತಮವಾಗಿ ಆರೋಗ್ಯಕರವಾಗಿರ್ತವೆ, ದನಗಳು ಚೆನ್ನಾಗಿರ್ತವೆ, ಹಾಲು ಚೆನ್ನಾಗಿ ಇಳುವರಿ ಬರ್ತದೆ. ರೈಟು ಕಡಿಮೆ ಇದ್ದಾಗ ತಗೊಂಡು ಹೊಡ್ಕೊಂಡು ಸ್ಟಾಕ್ ಮಾಡ್ಕೊಂಡ್ರೆ ತುಂಬಾ ಆದಾಯ ಆಗಿರುತ್ತೆ. ಹಾಲಲ್ಲಿ ತುಂಬಾ ಆದಾಯ ಇಳುವರಿ ಚೆನ್ನಾಗಿ ಬರುತ್ತೆ. ಈಗ ನೀವು ಬಿಯರ್ ವೇಸ್ಟ್ ಒಂದೇ ಹಾಕ್ತಿರೋ ಇಲ್ಲ ಬೇರೆ ಇನ್ನ ವೆಟ್ಕೇಕೋ ಏನೇನೋ ಬರುತ್ತಲ್ಲ? ಸರ್ ನಾವು ಬಿಯರ್ ವೇಸ್ಟ್, ಕಡ್ಲೆ ಹಿಂಡಿ, ಮತ್ತೆ KMF ಫೀಡ್ಸ್, ರವೆ ಬೂಸ, ಈ 3 ಐಟಮ್ಸ್. ಇನ್ನ ಇದು ಫುಡ್ ಏನೇನ್ ಕೊಡ್ತೀರಾ? ಬರೀ ಶೈಲೇಜ್ ಬಿಟ್ರೆ ಬೇರೆ ಇನ್ನೇನು ಕೊಡಲ್ವಾ? ಸರ್ ನಾವು ಶೈಲೇಜ್ ಬಿಟ್ರೆ ಅದ್ ಬಿಟ್ರೆ ಅದೇ ನೇಪೇರು ಕಬ್ಬು ಮಿಕ್ಸ್ ಮಾಡಿ ಹೊಡಿತೀವಿ. ಮಿಕ್ಸ್ ಮಾಡಿ ಚಾಪ್ ಕಟ್ರಲ್ಲಿ ಮಿಕ್ಸ್ ಮಾಡಿ ಹಾಕ್ತೀರಾ. ಆಮೇಲೆ ನೀವು ಈಗ
ಇಲ್ಲಿ ಹಸ್ಗಳಿದಾವಲ್ಲ ಇವ್ರನ್ನಲ್ಲೇ ಕರುಗಳನ್ನ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹಸ್ಕೊಳ್ ತಂದ್ ಸಾಕಿರೋಲ್ಲ ಕರುಗಳು ತಂದ್ ಸಾಕಿದ್ರು. ಸರ್ ಇಲ್ಲಿ ಇರಕ್ ಹಸುಗಳೆಲ್ಲ ಪ್ರತಿ ಒಂದುವೆ ನಮ್ಮನೆ ಕರುಗಳೇ, ನಾವ್ ಹೊರಗಡೆಯಿಂದ ಎಲ್ಲೂ ತಂದಿಲ್ಲ. ನೀವ್ ತಂದವೆಲ್ಲ ಮಾರಾಕ್ತಾ ಇಲ್ಲಿ ಇರೋವೆಲ್ಲ ನಮ್ಮನೆ ಹಸಿನ ಕರುಗಳೇ. ಈಗ ನೀವು ಮ್ಯಾಟ್ ಹಾಕಿರೋ ಉದ್ದೇಶ ಏನು? ಮ್ಯಾಟ್ ಹಾಕಿದ್ರಲ್ವಾ, ಮ್ಯಾಟ್ ಹಾಕಿರೋ ಉದ್ದೇಶ ಏನು ಸರ್? ಅದು ಮಾಡ್ತಾವಲ್ಲ ಅವಕ್ಕೆ ಹೇಳಕ್ಕೆ ಮಂಡಿ ಎಲ್ಲ ನೋವು ಬರ್ತವೆ, ಅದ್ರಿಂದ ಮ್ಯಾಟ್ ಹಾಕಿದ್ರೆ ಗ್ರಿಪ್ ಗ್ರಿಪ್ ಆಗಿರುತ್ತೆ. ಸರ್ ಈಗ ನೀವು ಈಗ ಇಲ್ಲಿ ಕಸ ಎಲ್ಲ ಎಷ್ಟು ಟೈಮ್ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡೋದೇ ಇರ್ಬೋದು, ಕಸ ಬಚ ಇರ್ಬೋದು, ಎಷ್ಟು ಟೈಮ್ ಮಾಡ್ತೀರಾ? ಈ ತರ ಬಿಡಲ್ಲ, ಪ್ರತಿದಿನ್ಲೂ ಟೈಮ್ ನಾವೇ ಬಾಚಿ ಹಾಕ್ಬಿಡ್ತೀವಿ. ಇವತ್ತೆಲ್ಲ ಹೊರಗಡೆ ಎಲ್ಲ ಕೆಲ್ಸಕ್ಕೆ ಹೋಯ್ದ ಆತರ ಹಿಂಗೆ ಅಷ್ಟೇ. ಈಗ ನೀವು ಈ ಕೆಟ್ಲ ಭಾಗ ಆಗಿರ್ಬೋದು, ಇನ್ನೊಂದಾಗಬಹುದು, ಎಲ್ಲಾನು ಟ್ರೀಟ್ಮೆಂಟ್ ನೀವೇ ಕರ್ಕೊಂತೀರಿ? ಇಲ್ಲ ಸರ್, ನಾವೇ ಮಾಡ್ಕೋತೀವಿ. KMF ಡೈರಿಯಿಂದಲೂ ಡಾಕ್ಟ್ರು ಎಲ್ಲ ಇದಾರೆ, ಟೈಮ್ ಫೋನ್ ಮಾಡಿ ಹೇಳಿದ್ರೆ ಅವರು ಬರ್ತಾರೆ. ನಾವು ಕೆತ್ಲು ಭಾವದಿಂದನೇ ಟ್ಯೂಬ್ ಮಾಡಿಕೊಂಡಿರ್ತೀವಿ ಟೈಲಕ್ಸ್, ಆ ಟೈಲಕ್ಸ್ ಸೇರಿದ್ರೆ ಉಪಯೋಗ ಆಗುತ್ತೆ. ಏನ್ ತೊಂದ್ರೆ ಏನಿಲ್ಲ. ನಮ್ ಶಿಕ್ಷಕರಿಗೆ ಹೇಳ್ತೀನಿ, ಹಸ್ಕೊಳ್ ಸಾಕ ತುಂಬಾ ಕಷ್ಟ ಅಂತ ಹೇಳ್ತಾ ಇರ್ತಾರೆ ನಮ್ ಶಿಕ್ಷಕರು. ನಮ್ ಶಿಕ್ಷಕರು ಏನಪ್ಪಾ ಅಂದ್ರೆ ಕೆಲವರು ನಾನು ನೋಡಿದೀನಲ್ಲ, ರಿಸಿಕ್ಟ್ ತಾಳಕ್ ರೆಡಿ ಇಲ್ಲ. ಇವತ್ತು ದುಡ್ಡು ಮಾಡಕ್ಕೆ ಏನು ಒಬ್ರು ಕ್ವಶನ್ ಕೇಳಿದ್ರು, ನಮ್ಮ ಶಿಕ್ಷಕರು ಕಮೆಂಟ್ ಹಾಕಿದ್ರು. ಅವ್ರು ಕಮೆಂಟ್ ಹಾಕ್ತಿರ್ ಹೇಳ್ತೀನಿ ನೋಡಿ, ಹಸ್ಕೊಳ್ ಸಾಕೋದ ಈಜಿನ ಇಲ್ಲ ಒಂದಿ ಫಾರಂ ಮಾಡಿರ್ಬೋದು, ಪ್ರತಿಯೊಂದ್ ಫಾರಂ ಅಷ್ಟೇ. ನೀವು ರಿಸಿಕ್ಟ್ ಅನ್ ಮಾಡಿದ್ರೆ ಮಾತ್ರ ದುಡ್ಡು ಮಾಡಕ್ ಆಗೋದು. ನೀವು ರಿಸ್ಕೆ ತಾಳಕ್ ರೆಡಿ ಇಲ್ಲ. ನಮ್ ಜನ ಈಗ ರಿಸಿಕ್ಟ್ ತಾಳಕ್ ರೆಡಿ ಇಲ್ಲ. ಏನ್ ಈಜಿಲ್ ಆಗುತ್ತೆ ಅನ್ನೋದನ್ನ ಹುಡುಕ್ತಾ ಇರ್ತಾರೆ ಡೈಲಿ. ಯೂಟ್ಯೂಬ್ ಲವರ್ ಇನ್ನೊಂದಾಗಿರ್ಬೋದು ಹುಡುಕ್ತಾ ಇರ್ತಾರೆ. ಈಗ ಕೆಲವು ನೋಡಿದಿರಲ್ಲ, ಕೆಲವು ಫಾರಂ ಅಲ್ಲಿ ತುಂಬಾ ಈಸಿ ಮೆಥಡ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಇದನ್ನ ಹಸಿನ್ ಫಾರಂ ನ ಇತ್ತೀಚೆಗೆ ನಾನು ನೋಡಿದ ಮಟ್ಟಿಗೆ ತುಂಬಾ ಈಸಿಲಿ ಇದಾವೆ. ಆದ್ರೆ ನಿಮ್ಮ ನೋಡಿದ ಮಟ್ಟಿಗೆ ನಿಮ್ಮ ತುಂಬಾ ಅಚ್ಚುಕಟ್ಟಾಗೂ ಇದೆ, ತುಂಬಾ ಈಸಿನೂ ಅನಿಸ್ತಾ ಇದೆ. ನಿಮ್ಗೆ ಏನೇನ್ ಉಪಯುಕ್ತ ಆಗಿದೆ ಇದರಿಂದ? ಸರ್ ತುಂಬಾ ಆದಾಯ ಐತೆ. ಅರ್ಧ ದುಡ್ಡು ಹೋದ್ರೆ 15 ದಿವಸದಿಂದ ದುಡ್ಡು ಹೋದ್ರು ಇನ್ನು 15 ದಿವಸದಿಂದ ಉಳಿಯುತ್ತದೆ. ನಾವೇ ಓನ್ ಆಗಿ ಮಾಡಿದ್ರೆ ಇನ್ನೂ ಹೆಚ್ಚು ಆದಾಯ ಗಳಿಸ್ಬೋದು, ಮಾಡ್ಬೋದು. ಇದ್ರಲ್ಲಿ ಏನ್ ತೊಂದ್ರೆ ಏನಿಲ್ಲ.